ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇವತ್ತು ನಾನು ನಿಮ್ಮೆಲ್ಲರ ಫೇವ್ರೆಟ್, ನನ್ನ ವೆರಿ ಫೇವ್ರೆಟ್ ಸುನಂದ ಆಂಟಿ ಮನೆಗೆ ಬಂದಿದೀವಿ. ನಮಸ್ಕಾರ. ಓಕೆ ಆಂಟಿ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಆಂಟಿ. ಮಿಸ್ ಮಾಡಬಾರ್ದು, ನಾನು ಪ್ರತಿ ಸಲ ಮೆನ್ಷನ್ ಮಾಡೋದು ನೋಡೋಣ ಬಿಡಿ, ಈ ಸಲ ಮೆನ್ಷನ್ ಮಾಡೋದ್ ಬೇಡ ಅನ್ಕೊಳ್ತೀನಿ. ಆದ್ರೆ ಮೆನ್ಷನ್ ಮಾಡ್ಕೊಳ್ದೆ ಮುಂದಕ್ಕೆ ಹೋಗಕ್ ಆಗೋದೇ ಇಲ್ಲ. ನೋಡಿ, ಒಂದು ಸಲ ಫುಲ್ಲು ಅಬ್ಸರ್ವ್ ಮಾಡಿ. ಸೀರೆ ಆಂಟಿ ಒಂಚೂರು ಹಂಗ್ ತಿರ್ಗಿ, ಅದು ಹೆಂಗೆ ನೋಡಿ, ಮ್ಯಾಚಿಂಗ್ ಹೂವ ಸೂಪರ್ ಆಗಿ ಟಿಪ್ ಟಾಪ್ ಆಗಿ ರೆಡಿ ಆಗಿರ್ತಾರೆ. ಸೊ ಇಲ್ಲಿಗೆ ಬರ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ, ನಾನು ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ಅವಳು ಏನು ಮಾಡ್ಕೊಳ್ಳೋದೇ ಇಲ್ಲ ಇವತ್ತು. ಆಕ್ಚುಲಿ ಎಸ್, ಬೇರೆ ಕಡೆಯಿಂದ ಎಲ್ಲಿಂದಾನೋ ಬಂದೆ. ಎನಿವೇಸ್, ಬ್ಯಾಕ್ ಟು ದ ಟಾಪಿಕ್. ಸೊ ಇವತ್ತು ಸುನಂದ ಆಂಟಿ, ನಮ್ಮ ಪ್ರೀತಿಯ ಸೋನಾ ಆಂಟಿ ನಮಗೋಸ್ಕರ ಏನ್ ಕುಕಿಂಗ್ ಮಾಡ್ತಿದ್ದಾರೆ ಕೇಳೋಣ. ಅವ್ರನ್ನೇ ಹೇಳಿ ಆಂಟಿ. ಇವತ್ತಿನ ಅದು ಊಟ ಅಲ್ಲ, ತಿಂಡಿ ಅಂತ ಹೇಳ್ಬೋದು ಅಷ್ಟೇ ಅದನ್ನ. ಆಮೇಲೆ ಸ್ನಾಕ್ಸ್ ಅಂತ ಯೂಸ್ ಮಾಡ್ಬೋದು, ಅಡಿಗೆ ಊಟದ ಜೊತೆಗೆ ಯೂಸ್ ಮಾಡ್ಕೋಬಹುದು. ಮಕ್ಳು ಇಷ್ಟ ಪಡ್ತಾರೆ, ದೊಡ್ಡವರು ಇಷ್ಟ ಪಡ್ತಾರೆ. ಇದನ್ನ ಇದನ್ನ ಮಾಡ್ತಾ ಇದ್ದೀನಿ. ಹೇಳ್ತೀನಿ ಹೆಸರು. ಸರ್ಪ್ರೈಸ್ ಆಗಿ ಕಿಚನ್ ಅಲ್ಲಿ ಹೋಗೋಣ ಅಂತ ಕಾಯ್ತಾ ಇದಾರೆ. ಏನಂದ್ರೆ ಅದು ಉತ್ತರ ಕರ್ನಾಟಕದ್ದು ಅಲ್ಲ, ದಕ್ಷಿಣ ಕರ್ನಾಟಕದ್ದು ಅಲ್ಲ, ಮಿಕ್ಸ್. ಎಲ್ಲಾ ಕಡೆಗೂ ಎಲ್ಲಾರು ಮಾಡ್ತಾರೆ, ಅದನ್ನ ಮಾಡಲ್ಲ ಅಂತಲ್ಲ. ತರಾವರಿ ಬೇರೆ ತರ ಇರುತ್ತಷ್ಟೇ, ನಾನ್ ಮಾಡೋದು ಬೇರೆ ತರ. ಓಕೆ, ನೈಸ್. ಅಂದ್ರೆ ನೀಟಾಗಿ ಇಲ್ಲಿದೆ ವಿಷಯ, ಆದ್ರೆ ಫುಲ್ಲು ಸುತ್ತು ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಆಂಟಿ. ಆ ಸರ್ಪ್ರೈಸ್ ಪ್ಯಾಕೆಟ್ ನ ಓಪನ್ ಮಾಡ್ಬೇಕು ಇವಾಗ. ಸೊ ಆ ಸರ್ಪ್ರೈಸ್ ಪ್ಯಾಕೆಟ್ ನ ಓಪನ್ ಮಾಡೋಕೆ ನಾವು ಅಡಿಗೆ ಮನೆಗೆ ಹೋಗೋಣ. ಅಲ್ಲಿ ಹೋದಾಗ್ಲೇ ಅದ್ರ ಆನ್ಸರ್ ಕೊಡ್ತೀನಿ. ಓಕೆ, ನಾನು ಹೇಳಲ್ಲ ಇವಾಗ, ಸರಿನಾ? ಬನ್ನಿ ಅಡಿಗೆ ಮನೆಗೆ ಹೋಗೋಣ. ಓಕೆ, ಅಡಿಗೆ ಮನೆಗೆ ಬಂದಾಯ್ತು. ಸೊ ಇವಾಗ ಸರ್ಪ್ರೈಸ್ ಪ್ಯಾಕೆಟ್ ನ ನಾವು ಓಪನ್ ಮಾಡ್ಲೇಬೇಕು, ಆಯ್ತಾ? ಈಗ್ಲೂ ಸರ್ಪ್ರೈಸ್ ಆಗಿಡಕ್ ಸಾಧ್ಯ ಇಲ್ಲ. ಸೊ ಹೇಳಿ ಆಂಟಿ, ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತ. ಮಸಾಲಾ ರವೆ ಬೋಂಡ. ಮಸಾಲಾ ರವೆ ಬೋಂಡ. ಸರಿ, ಹಾಗಿದ್ರೆ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಆಂಟಿ ಅಂತೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ರೊಟ್ಟಿ ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಹಸಿಮೆಣಸಿನ ಪುಡಿ, ಇದು ಒಂಚೂರು ಮೈದಾ, ಅಷ್ಟು ಹಾಕಲ್ಲ, ಇಂಗು. ಇದು ಇಷ್ಟ ಆಯ್ತು. ನನ್ ಕೈಯಲ್ಲಿ ಇದನ್ನ ನನ್ನ ಫ್ರೆಂಡ್ ಮಗ ಅವ್ರ ಮನೇಲಿ ನೋಡಿದೆ, ಚೆನ್ನಾಗಿದೆ ಅಂತ ಹೇಳ್ದ. ವೀಣಾ ಅಂತ, ವೀಣಾ ಬಾಲ ಸುಬ್ರಹ್ಮಣ್ಯ ಅಂತ, ಅವ್ರ ಮಗ ಧನುಷ್ ಅಂತ. ಅವನು ನಂಗೆ ಮಾರನೇ ದಿನ ತಂದು ಕೊಟ್ಟಿದ್ದು ಗಿಫ್ಟ್. ಸೂಪರ್. ಹಲ್ದಿ, ಅರಶಿನ ಹಾಕ್ತೀನಿ, ಎಳ್ಳು, ಒಂಚೂರು ಜೀರಾ ಪೌಡ್ರು, ಉಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಮಸಾಲೆ ರವೆ ಬೋಂಡ, ಮಸಾಲಾ ರವೆ ಬೋಂಡ. ಇದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ರಿ ಅನ್ನ. ಇವಾಗ ಚಿರೋಟಿ ರವೆ ಮತ್ತೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟೆಲ್ಲ 1 ಕಪ್ ತಗೊಂಡಿದ್ದೀರಲ್ಲ? ಎಲ್ಲ 1 ಕಪ್, ಎಲ್ಲ ಸಮವಾಗಿ ಬೇಕಾದ. ಹೌದು, ಮೈದಾ ಮಾತ್ರ ಒಂದು ಸ್ವಲ್ಪ ಸುಮ್ಮನೆ. ಅದು ಓಕೆ, ಸರಿ. ಹಾಗಿದೆ, ಶುರು ಮಾಡೋಣ. ಫಸ್ಟ್ ಇವಾಗ ಕಲ್ಸ್ಕೊಂಡು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. 1 ಕಪ್. 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್. 3 ಸಮಾನವಾಗಿ ತಗೋ. ಎಲ್ಲ ಸಮನಾಗಿದೆ. ಇದು ಮೈದಾ ಸ್ವಲ್ಪ ಹಾಕ್ತೀನಿ, ತುಂಬಾ ಹಾಕಲ್ಲ. ಸುಮ್ಮನೆ ಹಾಗೆ ಉದುರ್ಸ್ಕೋಬಹುದಲ್ಲ. ಸ್ಪೂನ್, 1-2 ಸ್ಪೂನಾ? 2 ಸ್ಪೂನ್. ಓಕೆ, ಸಾಕು. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಚೆನ್ನಾಗಿರುತ್ತಲ್ಲ? ಹೌದು. ಅಲ್ಲಿ ಈರುಳ್ಳಿ ಒಂದು 2-2.5 ಕಪ್ ಅಷ್ಟು ಹಾಕೊಂಡ್ವಿ. ಅದು 3 ಹಾಕಿದ್ವಲ್ಲ, 3 ಕಪ್ ಅಷ್ಟು ಈರುಳ್ಳಿ ಹಾಕೊಳ್ಳಿ. 3 ಕಪ್ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಚಿರೋಟಿ ರವೆ. 3 ಕಪ್ಗೆ 3 ಕಪ್ ಈರುಳ್ಳಿ. ಹಸಿ ಮೆಣಸಿನ್ಕಾಯಿ, ಕರಿಬೇವು. ಇದು ಖಾರ ಎಷ್ಟು ಬೇಕೋ ಖಾರ ನಿಮ್ಮ ಇಷ್ಟ ಅದು. ಇದು ಕೊತ್ತಂಬರಿ ಸೊಪ್ಪು. ಈರುಳ್ಳಿನೇ ಮೇನ್ ಟೇಸ್ಟ್. ಹೌದೌದು, ಇರೋದೇ ಅದು ಅದ್ರಲ್ಲಿ ಇದದು. ಆಮೇಲೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ ಪುಡಿ ಹಾಕಿದೀನಿ. ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಸಾಕು. ಇದು ಹಾಕಿದ್ರೆ ಇದೊಂದು ರುಚಿನೇ ಬೇರೆ ಇದೆ. ಹೌದು, ಕಲರು ಚೇಂಜ್ ಆಗುತ್ತಲ್ವಾ? ಇಂಗು ಇದು ಸ್ಪೆಷಲ್ ಇಂಗಿದು. ಹೌದಾ? ಸ್ಪೆಷಲ್ ಅಂದ್ರೆ ಆಂಟಿ 7,500 ರೂಪಾಯಿ ಇಂಗಿದು. 2,500 ಹಿಂಗೇ ಬರ್ತಿದ್ದೋಳು, ಹಂಗೆ ಶಾಕ್ ಆಗ್ಬಿಟ್ಟೆ ನಾನು. 2,500 ಎಷ್ಟಕ್ಕೆ? ಒಂದು 200 ಗ್ರಾಮ್ಗೆ. ಒಂಚೂರು ಅರಿಶಿನ ಹಾಕ್ತೀನಿ. ಹೌದು, ಅದು ಜಾಸ್ತಿನೇ. ಅದು ಸ್ವಲ್ಪ ಅರಿಶಿನ ಹಾಕ್ತೀನಿ, ಬಟ್ ಘಮ ಚೆನ್ನಾಗಿದೆ. ಎಳ್ಳು 1-2 ಸ್ಪೂನ್ ಹಾಕೊಂಡಿದೀನಿ. ಎಳ್ಳು ಬಿದ್ರು ರುಚಿ ಚೆನ್ನಾಗಿರುತ್ತಲ್ಲ. ಆ ಜೀರಿಗೆ ಪುಡಿ 1 ಸ್ಪೂನ್ ಹಾಕಿದೀನಿ.
ಇದೆಲ್ಲ ಸುಮ್ನೆ ಘಮಕ್ಕಲ್ವಾ? ಘಮಕ್ಕೆ. ಅದು ಇಲ್ಲ ಹೆಂಗಪ್ಪ ಮಾಡೋದು ಅಂದ್ರು ಇಲ್ಲದೆ ಇದ್ರು ತೊಂದ್ರೆ Skip ಮಾಡ್ಬೋದು. ಮಾಡ್ಬೋದು. ಪುಡಿ ನಾನು ಇದನ್ನ ಕೈಯಿಂದಾನೆ ಹಾಕ್ತೀನಿ. ಉಪ್ಪು ಇದು ನಮ್ಮ ಅಮ್ಮನೂ ಅಷ್ಟು ಉಪ್ಪೆಲ್ಲ ಕೈಯಲ್ಲೇ ನಮ್ಗೆ ಅದ್ರಲ್ಲಿ ಗೊತ್ತಾಗಲ್ಲ ಅದು. ಮಸಾಲಾ ರವೆ ಬೋಂಡಾ ಡೀಪ್ ಫ್ರೈ ಆಗಿರೋದ್ರಿಂದ ಆಬ್ವಿಯಸ್ಲಿ ನಮ್ಗೆ ಎಣ್ಣೆ ಬೇಕು. ಸೊ ಈಗ ಫಸ್ಟ್ ಎಣ್ಣೆ ಒಂಚೂರು ಬಿಸಿ ಒಂಚೂರು ಬಿಸಿ ಮಾಡಿ ಅದಕ್ಕೆ ಹಾಕ್ತೀನಿ. ಬಿಸಿ ಎಣ್ಣೆ ಕಾದ ಎಣ್ಣೆನ ಕರಿಯೋ ಐಟಮ್ಗೆ ಯಾವಾಗ್ಲೂ ಹಾಕೊಳ್ತೀವಲ್ಲ ಸ್ವಲ್ಪ ಚೆನ್ನಾಗಿ ಹೌದು ಗರ್ಗರಿಯಾಗಿ ಬರ್ಲಿ ಅಂತ. ಅಂಡ್ ಎಣ್ಣೆ ಜಾಸ್ತಿ ಕುಡಿಬಾರ್ದು ಅಂತ. ಓಕೆ, ಸೊ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಅದನ್ನ ಕರಿಯೋ ಪದಾರ್ಥಕ್ಕೆ ಯಾವ್ದಕ್ಕೆ ಆಗ್ಲಿ ಒಂಚೂರು ತುಪ್ಪ ಹಾಕಿದ್ರೆ ತುಪ್ಪದ ಘಮ ಬರುತ್ತೆ. ಕರೆಕ್ಟ್. ಈ ಟೆಕ್ನಿಕ್ ಲಾಸ್ಟ್ ಟೈಮ್ ಆಂಟಿ ಹೇಳಿದ್ರು, ನಾನು ಅದನ್ನ ಮತ್ತೆ ಇನ್ನೊಂದು ವಿಡಿಯೋನಲ್ಲೂ ಹೇಳಿದ್ದೆ. ಸೊ ಸುನಂದ ಆಂಟಿ ವಿಡಿಯೋಸ್ ಎಲ್ಲ ಚೆಕ್ ಮಾಡಿ ಈ ತರದೆಲ್ಲ ಟಿಪ್ಸ್ ಟೆಕ್ನಿಕ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಹಂಗಂಗೆ ಬಿಡ್ತಾ ಇರ್ತಾರ ಅವರು, ವಿಚ್ ಇಸ್ ವೆರಿ ಗುಡ್. ನಮಗ್ ತುಂಬಾ ಹೆಲ್ಪ್ಫುಲ್ ಅದು. ಸೊ 1 ಸ್ಪೂನ್ ನೀವು ಎಣ್ಣೆಗೆ ತುಪ್ಪ ಸೇರ್ಸಿದ್ರೆ ತುಪ್ಪದಲ್ಲೇ ಕರ್ದಿರೋ ತರ ಫೀಲಿಂಗ್ ಇರುತ್ತೆ. 4 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ, ಬಟ್ ತುಪ್ಪದ ಘಮ ಬರುತ್ತೆ. ಅದು ಸೂಪರ್. ಆಮೇಲೆ ಹಂಗಂತ ಗಟ್ಟಿನೂ ಆಗಲ್ಲ. ಇದು ಎಣ್ಣೆ ಜೊತೆ ಹಾಕಿದಾಗ ಗಟ್ಟಿ ಆಗಲ್ಲ. ಬರೀ ತುಪ್ಪ ಹಾಕಿ ಗಟ್ಟಿ ಬಂದ್ಬಿಡತ್ತೆ. ಹೌದು. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ನನ್ಗೆ ಇನ್ನೊಂದು ಆಂಟಿ ಮನೇಲಿ ತುಂಬಾ ಇಷ್ಟ ಆಗೋದು ನೋಡಿ, ಈ ತರದ್ ಏನೇನೋ ಪುಟ್ಟದು ಚೆನ್ನಾಗಿರೋದೇನೋ ಇಟ್ಕೊಂಡಿರ್ತಾರೆ. ಅವಾಗ್ಲಿಂದ ಇದನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು, ಕರಿಯಕ್ಕೆ ಅಂತ ನೋಡಿ ಇದನ್ನ ಇಟ್ಕೊಂಡಿದ್ದಾರೆ. ಸೂಪರ್ ಆಗಿದೆ. ಆಕ್ಚುಲಿ ಇದ್ರ ಸೈಜ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ನಮ್ಮನೇಲಿ ಒಂದು ದೊಡ್ಡದಿದೆ, ಬಟ್ ಇದನ್ನ ನೋಡಿ ನನಗೂ ನೀವು ಸೆಕೆಂಡ್ ಸ್ಟೇಜ್ ಬನಶಂಕರಿ ಬನಶಂಕರಿ ಇದ್ರ ಹತ್ರ ಕಾಂಪ್ಲೆಕ್ಸ್ ಹತ್ರ ಹೋದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಬರುತ್ತೆ, ಗ್ರೀನ್ ಮಠ್ ಪಕ್ಕ. ಅಲ್ಲಿ ಅಶೋಕ್ ಅಂತ ಒಂದು ಅಂಗಡಿ, ಸ್ಟೀಲ್ ಪತ್ರೆ ಅಂಗಡಿ. ಟರ್ನಿಂಗ್ ಅಲ್ಲಿ ಟರ್ನಿಂಗ್ ನೆಕ್ಸ್ಟ್ ಬರುತ್ತೆ. ಮಾತೃಶ್ರೀನೋ ಏನೋ ಹೆಸರಿದೆ. ಅವನ ಹತ್ರ ಇಲ್ಲದೆ ಇರೋ ಸಾಮಾನೇ ಇಲ್ಲ. ಹೌದಾ? ಬೆಂಗಳೂರು ಕೇಳು, ಅಲ್ಲಿದ್ದೇ ಇರುತ್ತೆ. ಹೌದಾ? ಅಶೋಕ್ ಅಂತ ರಮೇಶ್ ಅಂತ ಇಬ್ರು ಹ್ಯಾಂಡಲ್ ಮಾಡ್ತಾರೆ, ತಂದೆ ಇರ್ತಾರೆ. ತುಂಬಾ ಚೆನ್ನಾಗಿ. ಸೂಪರ್. ಗೊತ್ತಾಯ್ತಲ್ವಾ ನಿಮ್ಗೂನು? ಸೊ ನಿಮ್ಗೆ ಏನಾದ್ರು ಈ ತರ ವೆರೈಟಿ ಸ್ಟೀಲ್ ಸಾಮಾನುಗಳು ಬೇಕು ಅಂತ ಹೇಳಿದ್ರೆ ಇದೆಲ್ಲ ಡಬ್ಬ ಇಷ್ಟಪಟ್ರಿ ಎಲ್ಲ ಅವ್ರ ಅಂಗಡಿ ಇದೆ ಇದು. ಹೌದು, ನಂಗೆ ಸುಮಾರು ಜನ ಕೇಳಿದ್ರು ಈ ತರ ಸ್ಕ್ವೇರ್ ಡಬ್ಬ ಮತ್ತೆ ಇದು ಎಲ್ಲ. ಸೊ ನೀವು ಬನಶಂಕರಿ ಬಿಡಿ ಕಾಂಪ್ಲೆಕ್ಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಹೋದ್ರೆ ನಿಮ್ಗೆ ಈ ತರ ಎಲ್ಲ ವೆರೈಟಿ ಸ್ಟೀಲ್ ಸಾಮಾನು ಸಿಗುತ್ತೆ ಅಂತ ಆಂಟಿ ಹೇಳಿದ್ರು. ನಾನು ಹೋಗ್ತೀನಿ, ನೀವು ಹೋಗಿ ಆಯ್ತಾ? ಓಕೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಕಾದೆಣ್ಣೆ ಹಾಕೊಂಡ್ ಮೇಲೆ ಕಲ್ಸ್ಕೊಳ್ಳೋದಲ್ವಾ? ಹೌದು. ಕಾದಿಲ್ಲ ನೀವು. ಆಮೇಲೆ ನಾನು ಇವತ್ತು ಬಂದ ತಕ್ಷಣ ಆಂಟಿ ಏನೋ ಕೊಟ್ರು ಪ್ಲೇಟ್ ಅಲ್ಲಿ, ಅದು ಅಷ್ಟೇ ಸ್ಕ್ವೇರ್ ಪ್ಲೇಟ್ಸ್ ಸೂಪರ್ ಆಗಿದೆ. ಅದು ಅವ್ರ ಅಂಗಡಿ ಇದೆ. ಹೌದಾ? ತೋರಿಸ್ತೀನಿ ನಿಮ್ಗೆ, ಆಮೇಲೆ ತೋರಿಸ್ತೀನಿ ಆಯ್ತಾ. ಅದ್ರಲ್ಲೇ ಸ್ಕ್ವೇರ್ ಪ್ಲೇಟ್ ಅಲ್ಲಿ ನಾವು ರವೆ ಮಸಾಲಾ ಬೋಂಡಾನ ಜೋಡಿಸ್ಕೊಳ್ಳೋಣ. ಓಕೆ, ಆಯ್ತು. ಹಾ, ಸುಮಾರು ಒಂದು 2-3 ಸ್ಪೂನ್ ಇದೆಯಾ ಆಂಟಿ ಇದು? ಆಯ್ತು. ಆಯ್ತಾ ಕಾದಿದ್ದು? ಹಾಗೆ ಹಾಕ್ಲಾ? ಹಾ, ಹಾಕಿ. ಓ ನೈಸ್. ಇದೇ ಬಾಂಡ್ಲಲ್ಲಿ ಕರಿತೀವ ಈಗ? ಹೌದು. ಓಕೆ, ಎಣ್ಣೆ ಕಾಯಕ್ಕೂ ಇಟ್ಕೊಂಡ್ಬಿಡ್ಬೋದ ಜೊತೆಲೆ? ಬೆಳೆಸ್ಕೊಳ್ಳೋಣ ಒಂಚೂರು. ಸರಿ, ಓಕೆ. ಇಲ್ಲಿದೆ ನೀರು. ಫಸ್ಟ್ ಎಲ್ಲ ಚೆನ್ನಾಗಿ ಹಂಕಿ ಉಚ್ಕೊಂಡ್ಬಿಡ್ಬೇಕು. ಹೌದು, ಯಾಕಂದ್ರೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗುತ್ತೆ. ಕರೆಕ್ಟ್. ಆಮೇಲೆ ಈರುಳ್ಳಿನೂ ಚೆನ್ನಾಗಿ ರಸ ಬಿಡುತ್ತೆ, ಉಪ್ಪು ಹಾಕಿರೋದ್ರಿಂದ ರಸ ಬಿಡುತ್ತದು. ಈ ಟೆಕ್ನಿಕ್ ಆಕ್ಚುಲಿ ನಂಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು. ರೊಟ್ಟಿ ಕಲ್ಸುವಾಗ ಫಸ್ಟ್ ಅವ್ರು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹಿಂಗೆ ಕಿವುಚ್ಬಿಟ್ಟು ಇದ್ ಮಾಡಿ ತೋರಿಸ್ತೀನಿ. ನಿಪ್ಪಟ್ಟು. ಹೌದಾ? ನೀರಿಲ್ದೆ ನಿಪ್ಪಟ್ಟು. ಓ ಸೂಪರ್. ಅದು ನೆಕ್ಸ್ಟ್ ಟೈಮ್ ಹಾಕಿದ್ರೆ ನಮ್ಗೆ ಕೊಡೋಣ. ಸೂಪರ್. ನೀರಿಲ್ದೆ ನಿಪ್ಪಟ್ಟು ಸರಳ ಇರುತ್ತಲ್ಲ. ಕಮಿಟ್ ಆಗ್ಬಿಟ್ಟಿದಾರೆ ಆಂಟಿ ಇವಾಗ ನೀರಿಲ್ದೆ ನಿಪ್ಪಟ್ಟು ಮಾಡಿ ತೋರಿಸ್ತೀನಿ ಅಂತ. ನೈಸ್. ನನಗೆ ರೊಟ್ಟಿ ಕಲ್ಸುವಾಗ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ ಟೆಕ್ನಿಕ್ ಅದು. ಫಸ್ಟ್ ಈರುಳ್ಳಿನ ಚೆನ್ನಾಗಿ, ಈರುಳ್ಳಿ ಎನಿ ತರಕಾರಿ ಫಾರ್ ದಟ್ ಮ್ಯಾಟರ್. ಈಗ ಹಿಂಗಂದ್ರೆ ಬರೀ ಇದಕ್ಕೇನೆ ಇದಾಗ ಹೋಗುತ್ತೆ. ನೋಡು. ಹೌದು, ನೈಸ್. ಚೆನ್ನಾಗಿ ಹಿಡಿಬೇಕಾತರ. ಹಾಕ್ಲಾ ನೀವೀಗ? ಹಾಕು. ನೋಡಿ ನೀವು ಎಷ್ಟು ಅಂದ್ರೆ ಅಷ್ಟು ಹಾಕು. ಸಾಕು. ಇದು ಯಾವ ಅದಕ್ಕೆ ಆಂಟಿ ಕಲ್ಸ್ಕೊಳ್ಳೋದು? ಇದು ನೀರಾಗಿರ್ಬಾರ್ದು, ಹಂಗಂತ ಗಟ್ಟಿನೂ ಇರಬಾರ್ದು. ಸಾಫ್ಟ್ ಆಗಿರ್ಬೇಕು, ಉಂಡೆ ಬೀಳ್ಬೇಕು. ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತ. ಡ್ರಾಪಿಂಗ್ ಇಂತ ಇನ್ನೂ ಸ್ವಲ್ಪ ಗಟ್ಟಿ ಇದ್ರೆ ಪರವಾಗಿಲ್ಲ. ಸ್ವಲ್ಪ ಗಟ್ಟಿನೇ ಶೇಪ್ ಹಿಡಿಬೇಕು. ಓಕೆ. ಚೂರು ನೀರು ನೀವೇ ಕಲ್ಸದ್ಮೇಲೆ ಫೈನಲ್ ಗೊತ್ತಾಗುತ್ತೆ. ನೀರ ಆಂಟಿ ಹಬ್ಬ ಹೇಗ್ ಮಾಡಿದ್ರಿ? ಚೆನ್ನಾಗಾಯ್ತಾ ಹಬ್ಬ ಎಲ್ಲ? ಅಯ್ಯೋ, ಹಬ್ಬನ 40 ಜನಕ್ಕೆ ಲಡಕೆ ಕೊಟ್ಟಿದ್ದೀನಿ. ಅಬ್ಬಾ, ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಆಂಟಿ ಆತಿಥ್ಯ ಒಂಥರ ಅತಿಥಿ ದೇವೋ ಭವ ಅನ್ನೋದಕ್ಕೆ ಇವ್ರ ಮನೆಗ್ ಬರ್ಬೇಕು. ನಮ್ಮ ಜನ ಯಾವಾಗ್ಲೂ ಫಸ್ಟ್ ಚಿಟ್ಟು ನಮ್ಮಲ್ಲೇ ನಡೆಯೋದು. ಹಾಕ್ಲಾ ಆಂಟಿ? ಹಾಕು ಒಂಚೂರು. ಫಸ್ಟ್ ಚಿಟ್ಟು ನಮ್ಮಲ್ಲೇ ನಡೆಯೋದು. ಕಿಟಿ ಪಾರ್ಟಿ. ಮೊದಲನೇ ಚಿಟ್ಟು ನಮ್ಮನೇನೆ ಯಾವಾಗ್ಲೂ. ಅದು ತಿಂಡಿ ಆಗ್ಬೋದು, ಊಟ ಆಗ್ಬೋದು. ನಾನು ಶ್ರಾವಣ ಮಾಸ
ಇಷ್ಟು ಜನ ಮುತ್ತೈದೆಯರು ಬರ್ತಾರೆ ಅನ್ಕೊಂಡು ಅಡ್ಗೆನೆ ಮಾಡಿಸಿ ಊಟಕ್ಕೆ ಹಾಕದೆ. ಓ ನೀವು ಕೇಟರಿಂಗ್ ಹೇಳ್ಬಿಟ್ಟಿದ್ರ? ಕೇಟರಿಂಗ್ ಹೇಳ್ಬಿಟ್ಟಿದ್ದೆ ರಮೇಶ್. ಸೂಪರ್. ರಮೇಶ್ ಅಂದ್ರೆ ನಮ್ಗೆ ಆಂಟಿಗೆ ಚೆನ್ನಾಗ್ ಗೊತ್ತು, ಯಾಕಂದ್ರೆ ಇವರೇ ನನಗೆ ಅವ್ರು ಕಾಂಟ್ಯಾಕ್ಟ್ ಕೊಟ್ಟಿದ್ದು. ನಮ್ಮ ಮದ್ವೆಗೆಲ್ಲ ಅವ್ರೇನೆ ಕುಕ್ ಮಾಡಿದ್ದು. ನೀರ್ ಹಾಕಪ್ಪ. ರಮೇಶ್ ಅವರೇನೆ ಹಾಕ್ಲಾ ಆಂಟಿ? ನಮ್ಮ ಮದ್ವೆಗೆ, ನಮ್ಮ ಮನೆ ಗೃಹ ಪ್ರವೇಶಕ್ಕೆ, ಎಲ್ಲದಕ್ಕೂ ಮದ್ವೆಗೆ ಹೌದು ಎಲ್ಲ ಹೋಲ್ಸೇಲ್ ಆಗಿ ರಮೇಶ್ ಅವರೇನೆ. ಅಡಿಗೆ ರಮೇಶ್ ಅಂತಾನೆ ಫೇಮಸ್ ಅವರು. ಹೌದು, ಕ್ಯಾಟ್ರಿಂಗ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಅಣ್ಣ ತಮ್ಮ ಇಬ್ರು ಇದಾರೆ, ಸತೀಶ್ ಅಂಡ್ ರಮೇಶ್ ಅಂತ. ತುಂಬಾ ಚೆನ್ನಾಗಿ. ಇನ್ನೊಂದ್ ಚೂರ್ ಹಾಕು. ಈಗ ಲಾಸ್ಟ್ ಚೂರ್ ಹಾಕದ್ ನಂಗೆ ಒಂಚೂರು ಟೆನ್ಷನ್. ಸಾಕಾ? ಬಂದ್ ನೋಡ್ತೀನಿ. ಅದು ಕಡ್ಲೆ ಹಿಟ್ಟು ಒಂದೊಂದ್ಸರಿ ಹಿಡಿಯುತ್ತೆ. ಹಳೇದಾದ್ರೆ ತುಂಬಾ ಹಿಡಿತ್ ನೀರು, ಹೊಸದಾದ್ರೆ ಹಿಡಿಯಲ್ಲ ನೀರು. ಕಡಲೆ ಹಿಟ್ಟು ಆಕ್ಚುಲಿ ಕರಿಯೋದಕ್ಕೆಲ್ಲ ಕಡಲೆ ಹಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗತ್ತಲ್ವಾ? ಕ್ವಾಲಿಟಿ ಸ್ವಲ್ಪ ಹಾಕು. ನಾನು ನೋಡಿದ್ದೀನಿ, ಬಿಡ್ತಾನೆ ಇಲ್ಲ. ಒಂಥರ ಈ ಬಳಿಯೋ ರೊಟ್ಟಿ ಅದಕ್ಕೆ ಅಲ್ವಾ? ಓ ನೈಸ್ ನೈಸ್, ಚೆನ್ನಾಗಿತ್ತು. ತೋರಿಸಿ ಆಂಟಿ ಅದನ್ನ ಒಂದ್ಸಲ. ಹಂಗೆ ಸೂಪರ್ ಆಂಟಿ. ಇನ್ನೊಂದ್ಸಲ ಪ್ಲೀಸ್ ನಂಗೋಸ್ಕರ ಒಂದ್ ನಿಮಿಷ. ಪ್ರಶಾಂತ್ ಹತ್ರ ಬರ್ತಾರೆ. ಹಾ ಈಗ ಆಂಟಿ ಬಿದೋಯ್ತದು. ಸೂಪರ್. ಸೊ ಈ ಕನ್ಸಿಸ್ಟೆನ್ಸಿ ಹಿಂಗ ಹಾಕ್ತಾ ಇದ್ರೆ ಹಂಗೆ ಉದುರ್ತಾ ಇರ್ಬೇಕದು ನಮ್ ಕೈಯಿಂದ ಹಂಗೆ. ಬಟ್ ಆ ಟೆಕ್ನಿಕ್ ಚೆನ್ನಾಗಿತ್ತು ನೀವು ಹಾಕಿದ್ದು. ಆ ಟೆಕ್ನಿಕ್ ಕೈ ಪಳಗ್ಬೇಕು, ಆಮೇಲೆ ಬರುತ್ತೆ. ಹೆಂಗಸರಿಗೆ ಬರ್ದೇ ಇರೋದೇ ಅದು. ಕರೆಕ್ಟ್. ಗಂಡಸರೇ ಮಾಡ್ತಾರೀಗ, ಹೆಂಗಸರಿಗೆ ನೋಡಿ ಕೈ ತಗೊಂಡು ಇಲ್ಲೇ ಇದಾರೆ ನೋಡಿ. ಅದೇ ಹೇಳಿದ್ದು. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಟೆಸ್ಟಿಂಗ್ ಟೈಮ್. ಇನ್ನೊಂಚೂರು ಕಾಯ್ಬೇಕು. ಇನ್ನೊಂಚೂರು ಕಾಯ್ಬೇಕಾ? ಓಕೆ. ಇತ್ತೀಚೆಗೆ ನಾವು ಮುಕ್ತಿನಾಗಕ್ಕೆ ಹೋಗಿದ್ವಿ. ನಿಮ್ಗೆ ಸುನಂದ ಆಂಟಿ ಆಕ್ಚುಲಿ ಮುಕ್ತಿನಾಗದಲ್ಲಿ ಯಾವಾಗ್ಲೂ ಸಿಗ್ತಾರೆ, ಆಲ್ಮೋಸ್ಟ್ ಎವ್ರಿ ಡೇ ಅಲ್ವಾ ಆಂಟಿ? ಆಲ್ಮೋಸ್ಟ್ ಎವ್ರಿ ಡೇ. 3 days ಅಂತೂ ಗ್ಯಾರಂಟಿ ಇರ್ತೀನಿ. ವೀಕ್ಲಿ 2-3 days ಅಂತೂ ಗ್ಯಾರಂಟಿ. ಅದ್ರೊಳಗೆ ಮಂಗಳವಾರ, ಸಂಡೇ, ಟ್ಯೂಸ್ಡೇ, ಥರ್ಸ್ಡೇ. ಹಾ ಓಕೆ. ಭಾನುವಾರ, ಮಂಗಳವಾರ, ಗುರುವಾರ 3 ದಿನ ಅಂತೂ ಕಂಪಲ್ಸರಿ ನಿಮ್ಗೆ ಅಲ್ಲಿ ಸಿಗ್ತಾರೆ. ಸೊ ನೀವು ನನ್ನ ಚಾನಲ್ ನೋಡಿದ್ರೆ ಸುನಂದ ಆಂಟಿ ನಿಮ್ಗೆ ಗೊತ್ತಿರ್ತಾರಲ್ವಾ, ಅಲ್ಲಿ ಹಂಗೆ ಹೋಗಿ ನೋಡಿದೆ ನಾನು ನಿಮ್ಮನ್ನ ರೂಪ ಪ್ರಭಾಕರ್ ಚಾನಲ್ ಅಲ್ಲಿ ಹಾಯ್ ಅಂತ ಒಂದು ಹೇಳ್ಬಹುದು ನೀವು. ಸೊ ಮುಕ್ತಿನಾಗ ಹೋಗಿ ನೀವು ದೇವ್ರ ದರ್ಶನ ಕೂಡ ಮಾಡ್ಕೋಬಹುದು. ಇತ್ತೀಚೆಗೆ ನಾಗರ ಪಂಚಮಿ ಹಬ್ಬಕ್ಕೆ ನಾವು ಆಕ್ಚುಲಿ ಅಲ್ಲಿಗೆ ಹೋಗಿದ್ವಿ. ಸೊ ಆ ವಿಡಿಯೋ ಕೂಡ ಇದೆ. ಇನ್ನು ನೀವು ಚೆಕ್ ಮಾಡಿಲ್ಲ, ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿ ಆಯ್ತಾ. ನಾಗರ ಪಂಚಮಿ ಹಬ್ಬ ನಮ್ಮನೇಲಿ ಹೇಗೆ ಆಚರಿಸಿದ್ವಿ ಅಂತ ಒಂದು ವಿಡಿಯೋ ಮಾಡಿದೀನಿ. ಓಕೆ, ಕಾದಿದೆ ಅನ್ಕೊಳ್ತೀನಿ ಅಲ್ವಾ ಆಂಟಿ? ಹಾ ಹಾಕ್ಲಾ? ಸೊ ಈಗ ಮಸಾಲಾ ತಗೊಳಕ್ ಬಂದೆ ನಾನು. ಹಾಕ್ಲಾ? ಮಸಾಲಾ ರವೆ ಬೋಂಡ ಎಣ್ಣೆ ಒಳಗ್ ಬೀಳ್ತದೆ, ಬೋಂಡ ಆಗ್ತಾ ಇದೆ ಈಗ ನೋಡಿ. ನೈಸ್. ಯಾವಾಗ್ಲೂ ಈ ಸ್ಟೇಜ್ ಅಲ್ಲಿ ಬರೋ ಅನುಮಾನ ಏನ್ ಗೊತ್ತಾ, ಉಪ್ಪು ಹಾಕದ್ನಾ ಇಲ್ವಾ? ನಾನ್ ಹಾಕಿದ್ನ? ನೀವ್ ಹಾಕಿದ್ರಿ. ಹಾಕಿದ್ರಿ ನೋಡೊಂದ್ಸರಿ. ಇಲ್ಲ ನೀವು ಹಾಕಿದ್ರಿ, ನಾನ್ ನೋಡ್ದೆ. ನೋಡೊಂಚೂರು ಪಕ್ಕ ಹಾಕಿದ್ರಿ ಆಂಟಿ, ಕೈಯಲ್ಲಿ ಹಾಕಿದ್ರಿ. ಕೈಯಲ್ಲೇ ಹಾಕೋದು ಅಲ್ಲ ಅಲ್ಲ. ಹೌದು, ನೋಡಿದ್ರಾ? ಬಾಣಲೆಯಲ್ಲಿ ಚೆನ್ನಾಗಿ ಕೊತ 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 ಅಂತ ಮಸಾಲಾ ರವೆ ಬೋಂಡ ಕುದೀತಾ ಇದೆ. ನಂಗೆ ಇದೊಂದೇ ಕಣ್ಣು ನೋಡಿ ಮುಚ್ಚಕ್ ಬರೋದು, ಇದು ಬರದೇ ಇಲ್ಲ. ನಿಜವಾಗ್ಲೂ ಬರಲ್ಲ ಆಂಟಿ. ಈ ಕಣ್ಣೆ ಹಿಂಗ್ ಮಾಡಕ್ ಬರಲ್ಲ ನಂಗೆ. ಹೆಂಗೆ? ಒಂದ್ ಕಣ್ಣು ಅಷ್ಟೇ, ಈ ಕಣ್ಣೆ. ಅದು ಕಷ್ಟಪಟ್ಬಿಟ್ಟು ಎಲ್ಲ ನೋಡಿ ಆಂಟಿ ಆಂಟಿ ಮಾಡಿ 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 ಪ್ಲೀಸ್. ಆ ಕಡೆ ನೋಡಿದ್ರಾ ಹೆಂಗೆ? ಬೇಡ ಬಿಡಿ. ನೈಸ್. ಎಷ್ಟು ಒಂದೊಬ್ಬೆಗೆ ಎಷ್ಟು ಹಾಕಿದೀರಾ ಆಂಟಿ? ಈಗ ಒಂದ್ 8 ಹಾಕಿದ್ಯಾ ಇದೆ ಅಲ್ವಾ? ಸಾಕಷ್ಟು ದೊಡ್ಡ ಬಾಂಡ್ಲೆ ಇಟ್ಟಿದ್ದೀರಾ. ಸೊ ನೀಟಾಗಿ ಒಂದ್ 8 ಆಗಿದೆ. ಅವಾಗ ಚೆನ್ನಾಗಿ ಇದಾಗತ್ತೆ. ಹೌದು, ಜಾಗ ಸ್ವಲ್ಪ ಚೆನ್ನಾಗಿ ಕೊಟ್ರೆ ನೋಡು. ನೈಸ್. ಬಾಂಡ್ಲೆ ದಪ್ಪ ಇರ್ಬೇಕು ಯಾವಾಗ್ಲೂ. ನೀ ಡೀಪ್ ಫ್ರೈ ಅಥವಾ ಜಾಸ್ತಿ ಹುರಿಯೋ ಅಂತದ್ದು ಎಲ್ಲ ಮಾಡುವಾಗ ಬಾಂಡ್ಲೆ ಚೆನ್ನಾಗಿ ದಪ್ಪ ಇರ್ಬೇಕು. ಇದು ಸಾಕಷ್ಟು ದಪ್ಪ ತಳ ಇರುವಂತ ಬಾಂಡ್ಲೆ. ನೈಸ್. ಅಂಡ್ ಅದು ತೇಲಾಡಕ್ಕೆ ಓಡಾಡಕ್ಕೆ ಸಾಕಷ್ಟು ಜಾಗ ಇದೆ ಬೋಂಡಾಗೆ. ಸೊ ಚೆನ್ನಾಗಿ ನೀಟಾಗಿ ಸ್ಪೇಷಿಯಸ್ ಆಗಿ ಹರಡ್ಕೊಂಡು ನೀಟಾಗಿ ಆಗತ್ತೆ ಅಲ್ವಾ ಆಂಟಿ?
ಬೋಂಡ ನೋಡಿ ಬಾಯಲ್ಲಿ ನೀರ್ ಬರ್ತಿದ್ಯಾ ಕರದ್ ತಿಂಡಿ ಶಾಂತಿಗೆ ಇಷ್ಟ ಅಲ್ವಾ? ನೋಡಿ ನೋಡಿದ್ರಾ? ನೋಡಿದ್ರಾ? ಚಿಕ್ಕ ವಯಸ್ಸಿಂದ ಪ್ರಶಾಂತ್ನ ನೋಡ್ತಾ ಇರೋ ಆಂಟಿಗೆ ಗೊತ್ತು ಕರದ್ ತಿಂಡಿ ಅಂದ್ರೆ ಪ್ರಶಾಂತ್ಗೆ ಇಷ್ಟ ಅಂತ. ಆದ್ರೆ ನೋಡಕ್ಕೆ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಪ್ರಶಾಂತ್ ಏನೋ ಪಾಪ ಊಟನೇ ತಿನ್ನಲ್ಲ ಅಂತ. ಯಾವಾಗ್ಲೂ ನನಗ್ ಬೇರೆ ಕಮೆಂಟ್ ಬೇರೆ ಮಾಡ್ತಾರೆ, ಮೇಡಮ್ ನಿಮ್ ಯಜಮಾನ್ರು ತಿನ್ಲಿ, ನಿಮ್ ಮಗಾನೂ ತಿನ್ಲಿ ಅಂತ. ನೋಡೋದ್ರಿಂದ ನೀವು ಮೋಸ ಹೋಗ್ಬೇಡಿ. ನಾನ್ ಬರೀ ನಿಮಗ್ ತೋರ್ಸಕ್ ತಿಂತೀನಿ, ಮಿಕ್ಕಿದೆಲ್ಲ ಅವರೇ ತಿನ್ನೋದು. ಮಿಕ್ಕಿದೆಲ್ಲ ಅಂದ್ರೆ ಉಳ್ದಿ ಪಡೆದಿದ್ದು ಅಂತಲ್ಲ ಆಕ್ಚುಲ್ ಆಗಿ. ಬಟ್ ನಾನ್ ನೋಡಪ್ಪ ಪ್ರಶಾಂತ್ಗೆ ಹೇಳ್ತಾ ಇರ್ತೀನಿ, ಫಸ್ಟ್ ತಿನ್ಬಿಡ್ರಿ ಆಮೇಲೆ ಶೂಟ್ ಮಾಡಿ ಅಂತ. ಆದ್ರೆ ಅವರು ಒಪ್ಪಲ್ಲ, ನೋ 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 ಅಂತಾರ ಅವ್ರು. ಯಾಕಂದ್ರೆ ನೆಮ್ಮದಿಯಾಗಿ ನಾನ್ ತಿನ್ಬೇಕು, ಶೂಟ್ ಮಾಡ್ಬಿಟ್ರೆ ನೆಮ್ಮದಿಯಾಗಿ ನಾನ್ ತಿನ್ಬಹುದು ಅಂತ. ಸೊ ಕಾಲ್ ಭಾಗ ನಾನ್ ತಿಂದಿದ್ರೆ ಮುಕ್ಕಾಲ್ ಭಾಗ ಅವ್ರು ತಿಂತಾರೆ. ನೋಡಕ್ಕೆ ಹಂಗ್ ಕಾಣಲ್ಲ, ಆದ್ರೆ ಇದು ಸತ್ಯ. ಗೊತ್ತಿದೆಯಾ ನಮ್ಗೆ? ಎಸ್. ನನಗೆ ಮನೆ ಊಟನೇ ಇಷ್ಟ ಆಂಟಿ ಆಕ್ಚುಲಿ. ಹೊರಗಡೆ ತಿನ್ನಕ್ಕೆ ನನಗೆ ತುಂಬಾ ಅಪರೂಪ. ನಾನು ಇಷ್ಟಪಟ್ಟು ಹೊರಗಡೆ ತಿನ್ನೋದು. ನನಗೆ ಮನೆ ಊಟ ತುಂಬಾ ಇಷ್ಟ. ಮನೇಲಿ ಬರೀ ಒಂದ್ ಅನ್ನ ಮಾಡ ಹಾಕ್ಲಿ ನಮ್ಗೆ. ಅನ್ನ ಸಾರು ನನ್ ಫೇವ್ರೇಟ್. ಅನ್ನ ಸಾರು ಹುರುಳಿಕಾಯಿ ಪಲ್ಯ ನಂಗೆ ಸಕ್ಕತ್ ಇಷ್ಟ. ಅಂದ್ರೆ ಅನ್ನ ಸಾರು ಹುರುಳಿಕಾಯಿ ಪಲ್ಯ ಇಷ್ಟಿದ್ರೆ ಸಾಕು, ಸಿಂಪಲ್ ಆಗಿ ಇನ್ನೇನು ಬೇಕಾಗಲ್ಲ. ಆದ್ರೆ ಪ್ರಶಾಂತ್ ಜಂಕ್ ಈಟರ್, ಡಸಂಟ್ ಲುಕ್ ಲೈಕ್ ದಟ್ ಅಷ್ಟೇ. ಅವ್ರು ಅನ್ನ ಸಾರು ಕೊಟ್ರೆ ಚಿಪ್ಸ್ ಕೊಡು ಜೊತೆಲಿ ಅಂತಾರೆ. ನೋಡಿ ಈಗ ಈ ಇದು ಕುದಿಯೋದು ಬಬಲ್ಸ್ ಕಡಿಮೆ ಆಗ್ತಾ ಬಂತು. ಹಾ ಅವಾಗ ಆಗಿದೆ ಅಂತ ಆಗ್ತಾ ಬಂತು ಅಂತ ಆಗ್ತಾ ಬಂತು. ಇನ್ನು ಇದು ಬಬಲ್ಸ್ ಹೋಗ್ಬೇಕಿದು. ನೋಡಿ ಚೆನ್ನಾಗ್ ಕಲರು ಬರ್ಬೇಕಲ್ಲ. ಹೌದು. ಓಕೆ, ಗೋಲ್ಡನ್ ಬ್ರೌನ್. ಹೌದು, ಆಕ್ಚುಲಿ ಚೆನ್ನಾಗ್ ಕಲರ್ ಬರ್ತಿದೆ. ಆಕ್ಚುಲ್ ಅದು ನಿಂತಂದ್ರೆ ಆಟೋಮೆಟಿಕ್ ಅದು ಬರುತ್ತೆ. ಅದ್ರ ಮೇಲೆ ಬಿಡಬಾರ್ದು ಅಷ್ಟೇ, ನಾವು ಕಪ್ಪಾಗಿ ಹೋಗುತ್ತೆ. ಇದಕ್ ಬೇಕಾದ್ರೆ ನೀವು ದೊಡ್ಡದೇ ಇಟ್ಕೋಬಹುದು ಆಂಟಿ. ನೀವು ಇಷ್ಟು ದೊಡ್ಡ ಬಾಂಡ್ಲೆ ಇಟ್ಟಿರೋದ್ರಿಂದ ದೊಡ್ಡದೇ ಎತ್ಕೋಬಹುದು. ಈ ಪುಟ್ಟ ಬಾಂಡ್ಲೆ ಇಟ್ರೆ ಪುಟ್ಪುಟ್ಟದಾಗೆ. ನಾನು ಆಕ್ಚುಲಿ ಅದು ನೋಡಿದ ತಕ್ಷಣ ನಮ್ಮನೇಲಿ ಒಂದು ಪುಟ್ಟ ಬಾಂಡ್ಲೆ ಇದೆ. ನಾನ್ ಡೀಪ್ ಫ್ರೈಯೇ ಮಾಡಲ್ಲ ಮನೇಲಿ. ತುಂಬಾ 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 ಅಪರೂಪ, ಆಲ್ಮೋಸ್ಟ್ ಝೀರೋ ಅನ್ಬೋದು. ಅಪರೂಪಕ್ಕೆ ಮಾಡಿದ್ರು ಇಷ್ಟ ಬಾಂಡ್ಲೆ ಇಟ್ಬಿಟ್ಟು ಮಾಡ್ತೀನಿ. ಅದಕ್ಕೆ ಅದು ಸಕ್ಕತ್ತಾಗಿದೆ, ಪರ್ಫೆಕ್ಟ್ ಆಗಿದೆ. ಒಂದ್ ಕಾಲದಲ್ಲಿ ನಮ್ಮಲ್ಲಿ ಕರದ್ ತಿಂಡಿ ಅಂದ್ರೆ ಹುಚ್ಚು. ಹೌದಾ? ವಾರದಲ್ಲಿ ಒಂದಿನ 2 ದಿನ ಮಾಡ್ಲೇಬೇಕು. ಅಂದ್ರೆ ಈ ಚಕ್ಲಿ ಕೋಡ್ಬಳೆ, ಚಕ್ಲಿ ಕೋಡ್ಬಳೆ ಅಂತೂ ಈ ವಾರದಲ್ಲಿ ಒಂದಿನ ಚೇಂಜ್ ಆಗಿ ಇದ್ದೇ ಇರ್ಬೇಕು. ನೀವು ಚಕ್ಲಿ ಕೋಡ್ಬಳೆ ಏನೋ ತೋರ್ಸಿಲ್ವಲ್ಲ ಆಂಟಿ ನಮ್ಗೆ? ಏಲಕ್ಕಿ ತೇಂಗೋಳ್ ಮಾಡಿದಾರ ಆಂಟಿ, ಸುನಂದ ಆಂಟಿ. ಏಲಕ್ಕಿ ತೇಂಗೋಳ್ ಮಾಡಿದಾರೆ, ಸೂಪರ್ ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಮಾಡ್ಬೋದು, ರುಚಿಯಾಗಿತ್ತು. ಸೊ ಏಲಕ್ಕಿ ತೆಂಗುಳು ಇನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಚೆಕ್ ಮಾಡಿ ಆಯ್ತಾ. ಈ ಸಲ ಮತ್ತೆ ನೀವು ನಂಗೆ ನೀರಿಲ್ದೇನೆ ನಿಪ್ಪಟ್ಟು ತೋರಿಸ್ತೀನಿ ಅಂದ್ರೆ ತೋರಿಸ್ತೀನಿ. ಮತ್ತೆ ಚಕ್ಲಿ ಕೊಡ್ಬೇಡದು ಅದು ಮಾಡೋಣ. ಏನ್ ಮಾಡೋಣ, ತುಂಬಾ ಪ್ರಾಸೆಸ್ ಇರೋದು ಬೇಡ. ತುಂಬಾ ಇಲ್ಲ, ಈಸಿ ಆಗಿರೋ ಚಕ್ಲಿ ಮಾಡಿ ತೋರಿಸ್ತೀನಿ. ಹೌದಾ? ವೆರಿ ಗುಡ್. ಈಸಿ ಆಗಿರೋ ಚಕ್ಲಿ ಮಾಡಿ ತೋರಿಸ್ತೀನಿ. ಈಸಿ ಆಗಿರೋ ಕೊಡ್ಬೇಡ ಖಂಡಿತ ಮಾಡಿ ತೋರಿಸ್ತೀನಿ. ಕೊಡ್ಬೇಳೆ ಮಾಡ್ತೀರಾ? ಹಾ, ನಮ್ಮಮ್ಮ ಮೊಸರು ಕೊಡ್ಬೇಳೆ ಮಾಡಿದಾರೆ, ಅದನ್ನು ಚೆಕ್ ಮಾಡ್ಬೋದು ನೀವು ಆಯ್ತಾ. ಇನ್ನೊಂದ್ ತರ ಅನ್ಕೊಂಡಿದೀನಿ, ಅದ್ ಹೇಳಲ್ಲ ಈಗ, ನೋಡ್ತೀನಿ. ನನ್ನ ಫ್ರೆಂಡ್ ಸಂಧ್ಯಾ ಅಂತಿದ್ದಾರೆ, ಅವರು ನಾನು ಶೇರ್ ಮಾಡ್ಕೊಂಡು ತಿಂದು ಆಮೇಲೆ ನಿಮ್ಗೆ ಹೇಳ್ತೀನಿ. ಓ, ಫಸ್ಟ್ ಮಾಡಿ ಇವರು ಟ್ರಯಲ್ ಆಗಿ ನಮ್ಮನ್ನು ಕರೀರಿ ಆಂಟಿ, ಪರವಾಗಿಲ್ಲ. ಅಲ್ಲ ಬೇಡ, ಫ್ರೆಶ್ ಆಗಿ ಮಾಡಿದಾಗ್ಲೇ ನಿಮ್ಮನ್ನ ಕರಿತೀನಿ. ಹೌದಾ? ಓಕೆ. ಅವಾಗ ಕರೆಕ್ಟ್. ಆಕ್ಚುಲಿ ನನಗೆ ಫಸ್ಟ್ ಬೈಟ್ ತಗೊಂಡಾಗ ಅದು ಹೊಸದಾಗಿರ್ಬೇಕು ರುಚಿ, ಅವಾಗ ಮಜಾ. ಮಸಾಲೆ ರವೆ ಬೋಂಡ ಸೂಪರ್. ಆಫ್ ಮಾಡೋಣ. ನೋಡಿ, ನಾನು ಹೇಳ್ದೆ ಅಲ್ವಾ, ಆಂಟಿ ಮನೇಲಿ ಈ ತರ ಏನೋ ಚಿಕ್ಕದು ಕ್ಯೂಟ್ ಆಗಿರೋದು ಎಷ್ಟೊಂದಿರುತ್ತೆ ಅಂತ. ಚಿಕ್ಕದೇ ಅಲ್ಲ, ದೊಡ್ಡದು ಕ್ಯೂಟ್ ಆಗೇ ಇದೆ. ಬಟ್ ನನಗೆ ಚಿಕ್ಕದು ಜಾಸ್ತಿ ಇಷ್ಟ ಆಗತ್ತೆ. ಸೊ ನೋಡಿ, 2 ತರ ಸ್ಕ್ವೇರ್ ತಟ್ಟೆ, ಇದ್ರಲ್ಲೂ ಬೇರೆ ಬೇರೆ. ಇದು ನನ್ನ ಫ್ರೆಂಡ್ ಭಾಗ್ಯ ಅಂತಿದ್ದಾರೆ ಇಸ್ರೋಲಿ ಹೋಟೆಲ್. ಅವರು ಮನೇಲಿ ಒಂದ್ ಚೀಟಿ ಮಾಡಿದ್ವಿ, ಅವಾಗ ಎಲ್ರಿಗೂ 2 ಗಿಫ್ಟ್ ಕೊಟ್ರು. 2 ನೈಸ್. ನೋಡಿ, ಮರ ಇದೆ ಇದ್ರಲ್ಲಿ, ಮರ. ಇದಾಂಟಿ ಅದನ್ನ ತಗೊಂಡಿದ್ದು ನಮ್ಮ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಶೋಕ್ ಅಂಗಡಿನಲ್ಲಿ ತಗೊಂಡಿದ್ದು, ಗೊತ್ತಾಯ್ತಾ? ಬನಶಂಕರಿ ಸೆಕೆಂಡ್ ಸ್ಟೇಜ್. ನಂಗೆ ಅಡ್ರೆಸ್ ಸಿಕ್ತು. ಇವಾಗ ಇದ್ರಲ್ಲಿ ಬೋಂಡ ಹಾಕಿಸ್ಕೊಳ್ಳೋಣ. ಆಂಟಿಗೆ 1 ತಟ್ಟೆ, ನಂಗೆ 1 ತಟ್ಟೆ. ಹಾ, ಒಂದ್ 2 ಹಾಕಿ ನೋಡೋಣ. ಅಲ್ಲಿ ಆಂಟಿ ಮೆತ್ತಿಗೆ ಹೇಳ್ತಾ ಇದಾರೆ, ತಗೋ ಪ್ರಶಾಂತ್ ಅಂತ. ಬಿಸಿ ಬಿಸಿ ಬೋಂಡ ಅವರೇ ಕೊಟ್ಬಿಡ್ತೀನಿ ಫಸ್ಟ್. ರುಚಿ ನಾನ್ ಹೇಳ್ತೀನಿ, ಹಿಂದೆ ಕದ್ದು ಮುಚ್ಚಿ ಅವ್ರು ತಗೊಳ್ತಾರ. ತಗೊಳ್ತಿದಾರೆ ನೋಡಿ. ಇನ್ನೊಂದು ಹಾಕಿ ಆಂಟಿ ನಿಮ್ಗೆ. ಓಕೆ, ಸೊ ಈಗ ರುಚಿ ನೋಡ್ತೀವಿ, ಆದ್ರೆ ಇಲ್ಲಲ್ಲ, ಹಾಲಲ್ಲಿ ಬನ್ನಿ. ಓಕೆ, ಮಸಾಲಾ ರವೆ ಬೋಂಡ ಸುನಂದ ಆಂಟಿ ಮಾಡ್ಕೊಟ್ಟಿದ್ದಾರೆ. ನೋಡಕ್ಕಂತೂ ಸೂಪರ್ ಕ್ರಿಸ್ಪಿಯಾಗಿ ಒಳ್ಳೆ ಕಲರ್, ಗೋಲ್ಡನ್ ಕಲರ್ ಬಂದಿದೆ. ಚೆನ್ನಾಗಿ ಹದವಾಗಿ ಬೆಂದಿರೋ ಹಾಗೆ ಕಾಣಿಸ್ತಾ ಇದೆ. ಬಿಸಿ ಇದೆ ಆಂಟಿ, ಟ್ರೈ ಮಾಡೋಣ. ಖಂಡಿತ.
ನೀವ್ ಇದು ಎಷ್ಟೇ ಸಲ ಆಂಟಿ ಮಾಡ್ತಿರೋದು ಇದು? ಸುಮಾರು ಸರಿ ಮಾಡಿ ಮಾಡ್ಬಿಟ್ಟಿದ್ದೀರಾ? ಬೇಗ ಸರಿ. ಹಂಗಿದ್ರೆ ಅಷ್ಟ್ ಸಲ ಮಾಡಿರೋ ಅಷ್ಟು ರೇಂಜ್ ಬಂದಿದ್ಯಾ ಅಂತ ನೋಡಿದ್ದೀನಿ. ಯಾವಾಗ್ಲೂ ಒಂದೇ ತರ ಇರುತ್ತೆ ನಂದು. ಹೌದಾ? ಸರಿ, ಇವಾಗ ನಾನ್ ನೋಡ್ತಾ ಇದೀನಿ. ಹತ್ರ ಬನ್ನಿ. ಹೊಗೆ ಆಡೋಷ್ಟು ಬಿಸಿ ಇದೆ, ಅದಕ್ಕೋಸ್ಕರನೇ. ಹೊಗೆ ನನಗ್ ಕಾಣಿಸ್ತು, ನಿಮಗ್ ಕಾಣಿಸ್ತಾ ಇಲ್ವಾ ಗೊತ್ತಿಲ್ಲ. ಕಾಣಿಸ್ಲಿಲ್ವಾ? ಓಕೆ ನೋಡಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ, ಗೊತ್ತಿದೆ ಅಲ್ವಾ ಇಂಗ್ರೀಡಿಯೆಂಟ್ಸು ಎಲ್ಲ. ಒಂದೊಂದು ಕಪ್ಪು ಚಿರೋಟಿ ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಬೇಕು ಅಂದ್ರೆ ಒಂದ್ 2 ಸ್ಪೂನ್, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಕರ್ದೆಣ್ಣೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಜೀರಿಗೆ ಪುಡಿ, ಎಳ್ಳು, ಉಪ್ಪು, ಅಚ್ಕಾರದ ಪುಡಿ, ಇಂಗು, ಮೇನು ಬೇಕಂದ್ರೆ ಶುಂಠಿನೂ ಹಾಕೋಬಹುದು. ಮಗ ಇಷ್ಟಪಡಲ್ಲ ಅಂತ ನಾನು ಹಾಕಲ್ಲ, ಪವನ್ ಇಷ್ಟಪಡಲ್ಲ ಈ ಶುಂಠಿ ಸ್ವಲ್ಪ, ಅದಕ್ಕೋಸ್ಕರ ಹಾಕ್ಲಿಲ್ಲ. ಹೌದಾ? ಬೇಕಂದ್ರೆ ಶುಂಠಿನೂ. ನನಗೆ ಶುಂಠಿ ತುಂಬಾ ಇಷ್ಟ, ನನ್ನ ಮಗನಿಗೆ ಇಷ್ಟ ಆಗಲ್ಲ ಶುಂಠಿ. ಅವನಿಗೆ ಇಷ್ಟ ಇಲ್ಲ ಶುಂಠಿ ಹಾಕಿದ್ರೆ, ಇಷ್ಟಪಟ್ಟು ತಿನ್ನಲ್ಲ. ಹಿಂಗೆ ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಓಕೆ ಸರಿ, ರುಚಿ ನೋಡೋಣ ಆಂಟಿ. ತಗೊಳ್ಳಿ ನೀವು. ನೈಸ್ ನೈಸ್. ನಾನು ಹಸಿಮೆಣಸಿನ್ಕಾಯಿ ತೆಗಿತಾ ಇದ್ದೀನಿ, ಜೊತೆಲಿ ತಿನ್ನೋರು ಹಂಗೆ ತಿನ್ಬೋದು. ಬೇಕಾದ್ರೆ ಪೇಸ್ಟ್ ಮಾಡಿ ಹಾಕ್ಬಹುದು. ಹೌದು, ಈ ತರ ಹಸಿಮೆಣಸಿನ್ಕಾಯಿ ಬಾಯಿಗೆ ಬೇಡ ಅನ್ನೋರು ಪೇಸ್ಟ್, ಮಕ್ಕಳು ತಿನ್ನೋದಿದ್ರೆ ಪೇಸ್ಟ್ ಮಾಡಿ ಹಾಕ್ಬೋದು. ಸಖತ್ತಾಗಿದೆ ಅಂತೆ. ಉಪ್ಪು ಖಾರ ಎಲ್ಲ ಹದವಾಗಿದೆ, ಸೂಪರ್ ಆಗಿದೆ, ಕ್ರಿಸ್ಪಿಯಾಗಿ. ಇದ್ರ ಜೊತೆ 1 ಕಪ್ ಕಾಫಿ ಇಟ್ಕೊಂಡ ಅಂದ್ರೆ ಸಾಯಂಕಾಲ ಬಾಲ್ಕನಿಲಿ ಕೂತ್ಕೊಂಡು ಆಚೆ ಕಡೆ ನೋಡ್ಕೊಂಡು 1 ಕಪ್ ಕಾಫಿ ಹಿಡಿದು ಹಳೇ 90s ಸಾಂಗ್ಸ್ ಹಾಕೊಂಡು ಕೂತ್ಕೊಂಡು ತಿನ್ಬೇಕು. ಸೂಪರ್ ಆಗಿದೆ. ಇಲ್ಲಾಂದ್ರೆ ಊಟದ ಜೊತೆ ನೆಂಚ್ಕೊಳಕ್ಕೆ, ಊಟದ ಜೊತೆ ನೆಂಚ್ಕೊಳಕ್ಕೂ ಸಕ್ಕತ್ತಾಗಿದೆ. ನಾನ್ ದಾವಣಗೆರೆ ಅದ್ರಿಂದ ಇಂಥವೆಲ್ಲ ನಮ್ಮ ಕಡೆ ಊಟಕ್ಕೆ ಊಟಕ್ಕೆ ತುಂಬಾ ಇಷ್ಟಪಡ್ತಾರೆ. ನೀವು ದಾವಣಗೆರೆ ಅಂದ ತಕ್ಷಣ ನಂಗೆ ನಾಪ್ಕ ಬಂದಿದ್ದು ಮಂಡಕ್ಕಿ ಜೊತೆ ಇದನ್ನ ಕೊಟ್ರೆ ಸಕದಾರತ್ತೆ ಅಂತ. ಮಾಡ್ತೀವಿ ಅಲ್ವಾ? ಮಂಡಕ್ಕಿ ಮೆಣಸಿನಕಾಯಿ, ಮಂಡಕ್ಕಿ ಬೋಂಡ. ಸೂಪರ್ ಆಗಿದೆ. ಸೊ ಮಸಾಲಾ ರವೆ ಬೋಂಡ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ? ಆಂಟಿ ಒಂದು ಹೊಸ ರೆಸಿಪಿನ ಕಲ್ಸ್ಕೊಟ್ಟಿದ್ದಾರೆ. ನಿಮ್ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಏನೇ ಇತ್ತು ಅಂದ್ರೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ನನ್ನ ಚಾನಲ್ ಅಕಸ್ಮಾತ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ. ನೋಡಿದವರು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ನೀವು ನಿಮ್ ಕಡೆಯವರು ಎಲ್ರಿಗೂ ಕಳಿಸಿ ಅದನ್ನ. ಓಕೆ ಆಂಟಿ, ಕಳ್ಸ್ಬೇಕು, ಇಲ್ಲಾಂದ್ರೆ ನಮ್ಗೆ ಸಪೋರ್ಟ್ ಹೆಂಗೆ? ಯಾಕಂದ್ರೆ ಅವ್ರಿಗೆ ಮುಂದೆ ಬರಕ್ ದಾರಿ ಆಗತ್ತೆ, ನಮ್ಮಂತ ಮನೇಲಿ ಕೂತವ್ರಿಗೂ ನಾವು ಮುಂದೆ ಬರಕ್ ದಾರಿ ಆಗತ್ತೆ. ಸೋ ಸ್ವೀಟ್, ಸೋ ಸ್ವೀಟ್. ಥ್ಯಾಂಕ್ ಯು ಆಂಟಿ, ಸೂಪರ್ ಆಗಿರೋ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಂಬಿದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.